ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನ್ಯೂಸ್ ಪೇಪರ್ ಕುರಿತಂತೆ ಕೆಲವೊಂದಿಷ್ಟು ಸ್ಪಷ್ಟನೆಗಳನ್ನು ಪಡೆಯಬೇಕಾಗಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ನ್ಯೂಸ್ ಪೇಪರ್ ಓದಬೇಕಾ ಅಥವಾ ಬೇಡವಾ, ನಾನು ಇಲ್ಲಿಯವರೆಗೆ ನ್ಯೂಸ್ ಪೇಪರ್ ಓದಿಲ್ಲ, ನ್ಯೂಸ್ ಪೇಪರ್ನಿಂದ ನೋಟ್ಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ, ಮತ್ತು ನ್ಯೂಸ್ ಪೇಪರ್ನಿಂದ ಆಗ್ತಕ್ಕಂತಹ ಬೆನಿಫಿಟ್ಸ್ಗಳೇನು, ಎಷ್ಟು ಗಂಟೆಗಳ ಕಾಲ ನ್ಯೂಸ್ ಪೇಪರ್ನ ಓದಬೇಕು. ಸೊ ಇಂಥ ಹಲವಾರು ಪ್ರಶ್ನೆಗಳನ್ನು ನನಗೆ ಕೇಳಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ಬಯಸುತ್ತೇನೆ. ಸೊ ಫಸ್ಟ್ ಥಿಂಗ್ ಈಸ್, ನ್ಯೂಸ್ ಪೇಪರನ್ನು ಎಷ್ಟು ಸಮಯ ಓದಬೇಕು? 20 ಮಿನಿಟ್ಸ್ಗಿಂತ ಹೆಚ್ಚಿಗೆ ನ್ಯೂಸ್ ಪೇಪರ್ಗೆ ಕೊಡಬಾರ್ದು. ಏಕೆಂದರೆ ಯಾವುದೇ ನ್ಯೂಸ್ ಪೇಪರ್ನಲ್ಲಿ ನೀವು 20 ಮಿನಿಟ್ಸ್ಗಿಂತ ಹೆಚ್ಚಿಗೆ ಓದುವಂತಹ ನ್ಯೂಸ್ ಐಟಮ್ಸ್ಗಳು ಇರೋದಿಲ್ಲ. ಸೊ ಹಾಗಾಗಿ ಅನ್ವಾಂಟೆಡ್ ನ್ಯೂಸ್ ಟಾಪಿಕ್ಸ್ಗಳನ್ನು ಇಗ್ನೋರ್ ಮಾಡಿಬಿಡಬೇಕು. ಸೊ ಅಂಥವುಗಳನ್ನು ಓದಬಾರ್ದು. ಸೊ ಯಾವ ರೀತಿಯಾಗಿ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ಡಿಸೈಡ್ ಮಾಡೋದು. ಸೊ ಅದರ ಕುರಿತಂತೆ ಒಂದು ಚರ್ಚೆ ಇಲ್ಲಿದೆ. ಎಲ್ಲ ಪೊಲಿಟಿಕಲ್ ನ್ಯೂಸು ಮತ್ತು ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದಂತಹ ನ್ಯೂಸು ಇಂಥವುಗಳನ್ನೆಲ್ಲ ನೀವು ಓದಲೇಬಾರ್ದು. ಫಾರ್ ಎಕ್ಸಾಂಪಲ್, ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲವೋ, ಸಿದ್ದರಾಮಯ್ಯನವರು ಸೀಟ್ನಿಂದ ಕೆಳಗಡೆ ಇಳಿತಾರೋ ಇಲ್ಲವೋ, ಕಾಂಗ್ರೆಸ್ಸು JDSಗೆ ಕ್ರಿಟಿಸಿಸಮ್ ಮಾಡಿದೆ, JDSಸು ಕಾಂಗ್ರೆಸ್ಗೆ ಕ್ರಿಟಿಸಿಸಮ್ ಮಾಡಿದೆ, BJPಯ ನಾಯಕರು ಈ ರೀತಿ ಅಂದರು. ಸೊ ಇಂಥವೆಲ್ಲ ಪೊಲಿಟಿಕಲ್ ನ್ಯೂಸು, ಇವುಗಳನ್ನೆಲ್ಲ ಬಿಟ್ಟುಬಿಡಬೇಕು. ನೆಕ್ಸ್ಟ್, ಅದರ ಜೊತೆಗೆ ಎಲ್ಲ ಕ್ರೈಮ್ ರಿಲೇಟೆಡ್ ನ್ಯೂಸ್ಗಳನ್ನು ಓದಬಾರ್ದು. ನೆಕ್ಸ್ಟ್, ಅದೇ ರೀತಿಯಾಗಿ ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ನ್ಯೂಸ್ ಇತ್ತಂದರೆ ಅದನ್ನು ಬಿಟ್ಟುಬಿಡಿ. ಸ್ಪೋರ್ಟ್ಸು, ಅವಾರ್ಡ್ಸು, ಸೊ ಇಂಥವೆಲ್ಲ ನಾವು ಮಂತ್ಲಿ ಮ್ಯಾಗ್ಝಿನ್ನಿಂದ ಕವರ್ ಮಾಡೋಣ. ಸೊ ಹಂಗಂದ್ರೆ ಎಂತಹ ನ್ಯೂಸನ್ನು ನೀವು ಓದಬೇಕು ಅದರ ಕುರಿತಂತೆ ಸ್ವಲ್ಪ ಚರ್ಚೆ ಮಾಡೋಣ. ಒಂದನೇದು, ಸಂಸತ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಇತ್ತಂದರೆ, ಯಾವುದಾದ್ರೂ ಒಂದು ಕಾಯ್ದೆಯನ್ನು ಪಾಸ್ ಮಾಡಿದರೆ ಅದನ್ನು ಓದಿಕೊಳ್ಳಿ. ನೆಕ್ಸ್ಟು, ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಸ್ಗಳು ಏನಾದರೂ ಬಂದಿದ್ವು ಅಂದರೆ, ಇನ್ನೂ ಕೇಸ್ ನಡೀತಾ ಇತ್ತಂದರೆ ಅದರ ಬಗ್ಗೆ ಜಾಸ್ತಿ ಟೈಮನ್ನು ವ್ಯರ್ಥ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಅದೇನಾದರೂ ಅಂತಿಮ ತೀರ್ಪನ್ನು ನೀಡಿತ್ತಂದರೆ ಅದರ ಮೇಲೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳ ಕುರಿತಂತೆ ಓದ್ಕೊಳ್ಳಿ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಯಾರಾದರೂ ಹೊಸ ನ್ಯಾಯಾಧೀಶರನ್ನು ನೇಮಕ ಮಾಡಿದರೆ ಅದು ಮತ್ತು ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡಿದರೆ ಮಾತ್ರ ಅವರ ಹೆಸರನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಏನಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದಾದ್ರೂ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದರೆ ಸೊ ಅಂತಹ ಯೋಜನೆಗಳ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕಬೇಕು. ಯೋಜನೆಗಳನ್ನು ಯಾವ ರೀತಿ ಕವರ್ ಮಾಡಬೇಕು? ಮೋಸ್ಟ್ ಆಫ್ ದ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಯಾವುದರ ಮೇಲೆ ಇರುತ್ತದೆ ಅಂದರೆ, ಒಂದು ಯೋಜನೆಯ ಮುಖ್ಯ ಗುರಿ ಏನಾಗಿದೆ. ಓಕೆ, ಸೊ ಮೇಲೆ ಅದೊಂದು ಯೋಜನೆಯ ಹೆಸರನ್ನ ಕೊಡ್ತಾನೆ, ಕೆಳಗಡೆ 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾನೆ. ಸೊ ಆ ಸಂದರ್ಭದಲ್ಲಿ ಆ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಅದರ ಗುರಿ ಏನಾಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತದೆ. ಸೊ ಹಾಗಾಗಿ ಯೋಜನೆಗಳನ್ನ ಕವರ್ ಮಾಡುವಾಗ ಮೊದಲಿಗೆ ಆ ಯೋಜನೆಯ ಗುರಿ ಏನಾಗಿದೆ ಅಥವಾ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ತಿಳಿದುಕೊಳ್ಳಿ. ಓಕೆ, ಅದಾದ ನಂತರ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಶಿಷ್ಟ ಲಕ್ಷಣಗಳಿರ್ತವೆ, ಅವುಗಳನ್ನ ಮಾಡಿಕೊಳ್ಳಿ, ಅವುಗಳನ್ನ ಓದ್ಕೊಳ್ಳಿ. ಸೊ ಹೀಗೆ ನಾವು ಈ ಕರ್ನಾಟಕ ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳನ್ನ ಕವರ್ ಮಾಡಬೇಕು. ಅದರ ಜೊತೆಗೆ ಸೈನ್ಸ್ನಲ್ಲಿ ಏನಾದರೂ ಹೊಸ ಡೆವಲಪ್ಮೆಂಟ್ ಆಗಿದ್ರೆ ಅದು ಬ್ರೇಕ್ ಥ್ರೂ ಡೆವಲಪ್ಮೆಂಟ್ ಆಗಿರಬೇಕು. ಓಕೆ, ಸುಮ್ಮನೆ ಏನೋ ಎಲ್ಲೋ ಒಂದು ಕಡೆಗೆ ಎಲೆಕ್ಟ್ರಿಕ್ ಕಾರ್ನ ಡೆವಲಪ್ ಮಾಡಿದ್ದಾರೆ, ಅದನ್ನ ನೀವು ಓದೋದು ಮತ್ತು ನೋಟ್ಸ್ ಮಾಡ್ಕೊಳ್ಳೋದು ಬೇಡವೇ ಬೇಡ. ಓಕೆ, ಬ್ರೇಕ್ ಥ್ರೂ ಡೆವಲಪ್ಮೆಂಟ್ಸ್ ಅಂದರೆ ನೊಬೆಲ್ ಪ್ರೈಸಸ್ಗಳನ್ನ ಕೊಡ್ತಾರಲ್ಲ, ಸೊ ಅಂತಹ ಡೆವಲಪ್ಮೆಂಟ್ಸ್ಗಳು. ಏನಾದರೂ ಅತ್ಯುತ್ತಮವಾದಂತಹ ಪ್ರಶಸ್ತಿಯನ್ನ ಪಡೆದಿದ್ದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಂತಹ ನ್ಯೂಸನ್ನು ಓದಿದರೆ ಒಳ್ಳೆಯದು. ಓಕೆ, ಸೊ ಹೀಗೆ ಸೈನ್ಸ್ನಿಂದ ಕವರ್ ಮಾಡಿ. ಓಕೆ, ಅದರಂತೆ ಭಾರತ ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಅಂಥವುಗಳನ್ನು ಸಹ ನಾವು ನೋಡ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಸೊ ಈಗ ಅದರ ಮೇಲೆ ಕ್ವಶನ್ಸ್ಗಳು ಬರುವಂತಹ ಸಾಧ್ಯತೆ ಇರುತ್ತದೆ. ಸೊ ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಶೃಂಗಸಭೆಗಳು ಮತ್ತೆ ಯಾವುದಾದ್ರೂ ಒಪ್ಪಂದಕ್ಕೆ ಸಹಿ ಹಾಕೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಹೊಸ ಸಂಸ್ಥೆಯ ಮೆಂಬರ್ಶಿಪ್ ಅನ್ನ ಭಾರತ ಪಡೆದಿತ್ತಂದ್ರೆ ಸೊ ಅಂತಹ ಇಂಟರ್ನ್ಯಾಷನಲ್ ನ್ಯೂಸ್ಗಳನ್ನ ಓದಬೇಕು. ಯಾವುದನ್ನ ಓದಬಾರ್ದು?
ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ನಡೆಯುತ್ತಿರ್ತಕ್ಕಂತಹ ಯುದ್ಧ, ರಷ್ಯಾ ಉಕ್ರೇನ್ ನಡ್ತಿಕ್ಕಂತಹ ಯುದ್ಧ, ಪ್ಯಾಲೆಸ್ತೈನ್ ಪೀಪಲ್ ಏನಂತ ಇದ್ದಾರೆ, ಇದೆಲ್ಲ ಬೇಡವೇ ಬೇಡ. ಓಕೆ, ಸೊ ಈ ಜಗಳ ಕುರಿತಂತೆ, ಯುದ್ಧಗಳ ಕುರಿತಂತೆ ನಿಮಗೆ ಎಕ್ಸಾಮ್ ನಲ್ಲಿ ನೇರವಾಗಿ ಪ್ರಶ್ನೆಗಳು ಬರುವುದಿಲ್ಲ. ಅದರಂತೆ ಎಕಾನಮಿ ಪಾಯಿಂಟ್ ಆಫ್ ವ್ಯೂ, ಓಕೆ, ಎಕಾನಮಿನಲ್ಲಿ ಎಂತೆಂಥ ನ್ಯೂಸ್ ಆರ್ಟಿಕಲ್ಸ್ಗಳನ್ನ ಕವರ್ ಮಾಡಬೇಕು. ಒಂದು RBI ಏನಾದರೂ ಹೊಸ ಇನಿಷಿಯೇಟಿವ್ಸ್ಗಳನ್ನ ತಂದಿತ್ತಂದ್ರೆ ಸೊ ಅಂಥವುಗಳನ್ನ ಓದಬೇಕು. ಏನಾದರೂ ಹೊಸ ಪ್ರೋಗ್ರಾಮನ್ನ, ಹೊಸ ಯೋಜನೆಯನ್ನ ಲಾಂಚ್ ಮಾಡಿತ್ತಂದ್ರೆ ಅವುಗಳನ್ನ ಓದಬೇಕು. ಈ ರೆಪೋ ರೇಟ್ ಚೇಂಜ್ ಮಾಡಿದ್ರು, ಓಕೆ, ಬೇಸ್ ಪಾಯಿಂಟ್ ಚೇಂಜ್ ಮಾಡಿದ್ರು, ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡಿದ್ರು, ಇಂಥವೆಲ್ಲ ನ್ಯೂಸ್ ಆರ್ಟಿಕಲ್ಸ್ ಮೇಲೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ಸ್ಗಳು ಬರೋದಿಲ್ಲ. ಓಕೆ, ಸೊ ಮೋಸ್ಟ್ಲಿ ಬಜೆಟ್ ರಿಲೇಟೆಡ್, ಎಕನಾಮಿಕ್ ಸರ್ವೆ ರಿಲೇಟೆಡ್, ಸ್ಕೀಮ್ ರಿಲೇಟೆಡ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದ ನ್ಯೂಸ್ ಪೇಪರ್. ಓಕೆ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಕರ್ನಾಟಕದಲ್ಲಿ ಎಕ್ಸಾಮ್ಸ್ಗಳನ್ನ ಸೆಟ್ ಮಾಡ್ತಕ್ಕಂಥ ಎಕ್ಸಾಮಿನರ್ಸ್ಗಳು ಅವರು ಕ್ವಶನ್ ಪೇಪರ್ನ ಸೆಟ್ ಮಾಡುವಾಗ ಈ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋದಿಲ್ಲ. ನಿಮಗೆ ಗೊತ್ತೇ ಇದೆ, ಎಕ್ಸಾಮ್ಸ್ ತನಕ ರೆಗ್ಯುಲರ್ ಆಗಿ ನಡೆಯೋದಿಲ್ಲ. ಇನ್ನು ಅಂಥದ್ರಲ್ಲಿ ಅವರು ನ್ಯೂಸ್ ಪೇಪರ್ಸ್ ಅನ್ನ ತೆಗೆದು ಕ್ವಶನ್ ಫ್ರೇಮ್ ಮಾಡೋದು ಅದು ದೂರದ ಮಾತು. ಸೊ ಹಾಗಾಗಿ ನೀವು ನ್ಯೂಸ್ ಪೇಪರ್ಸ್ ನಿಂದ ಡೈರೆಕ್ಟ್ ಆಗಿ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ, ಸೊ ಹಂಗಂದ್ರೆ ಯಾಕೆ ನ್ಯೂಸ್ ಪೇಪರ್ ಓದಬೇಕು? ನಾವು ನ್ಯೂಸ್ ಪೇಪರ್ ಓದಿದ್ರಂದ್ರೆ ಮಂತ್ಲಿ ಮ್ಯಾಗಝಿನ್ ಅನ್ನ ಓದುವಾಗ ನಿಮಗೆ ಯಾವ ನ್ಯೂಸ್ ಐಟಮ್ ಇಂಪಾರ್ಟೆಂಟ್ ಇದೆ, ಯಾವ ನ್ಯೂಸ್ ಐಟಮ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ತಿಳಿದು ಬರುತ್ತದೆ. ಉದಾಹರಣೆಗೆ, ಈಗ ಇತ್ತೀಚೆಗೆ ದೆಹಲಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್ 2026 ನಡೆದಿದೆ. ಓಕೆ, ಕೃತಕ ಬುದ್ಧಿಮತ್ತೆ ಶೃಂಗಸಭೆ 2026. ಸೊ ಇದರ ಕುರಿತಂತೆ ಒಂದು ವಾರ ನಿರಂತರವಾಗಿ ನ್ಯೂಸ್ ಐಟಮ್ಸ್ಗಳು, ನ್ಯೂಸ್ ಆರ್ಟಿಕಲ್ಸ್ಗಳು ನ್ಯೂಸ್ ಪೇಪರ್ನಲ್ಲಿ ಬಂದವು. ಸೊ ಹಾಗಾಗಿ ಈ AI ಸಮ್ಮಿಟ್ನ ಮೇಲೆ ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ಗಳನ್ನ ಕೇಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತದೆ. ಸೊ ಹಾಗಾಗಿ ಈ ಒಂದು ವಿಷಯ ನಿಮಗೆ ತಿಳಿಯಬೇಕಂದ್ರೆ ನೀವು ನ್ಯೂಸ್ ಪೇಪರ್ ಓದಿದ್ರಂದ್ರೆ ಮಾತ್ರ ನೀವು ಮಂತ್ಲಿ ಮ್ಯಾಗಝಿನ್ ಅನ್ನ ಓದುವಾಗ, ಹೌದಪ್ಪ ಈ ಒಂದು ಶೃಂಗಸಭೆ ಒಂದು ವಾರಗಳ ಕಾಲ ನಡೆದಿತ್ತು, ಬಹಳ ನ್ಯೂಸ್ ನಲ್ಲಿತ್ತು, ಸಾಕಷ್ಟು ಕಾಂಟ್ರವರ್ಸಿ ಆಗಿತ್ತು, ಸೊ ಹಾಗಾಗಿ ಈ ಒಂದು ನ್ಯೂಸ್ ಐಟಮ್ ಇಂಪಾರ್ಟೆಂಟ್ ಇದೆ ಅನ್ನೋದು ನಿಮಗೆ ತಿಳಿದು ಬರುತ್ತದೆ. ಮತ್ತೆ ಕಾಂಟ್ರವರ್ಸಿ ಏನಂದ್ರೆ, ಸೊ ಆ ಸಮ್ಮಿಟ್ ನಲ್ಲಿ ಒಂದು ಯೂನಿವರ್ಸಿಟಿ ಚೈನಾದಿಂದ ಇಂಪೋರ್ಟ್ ಮಾಡಿರ್ತಕ್ಕಂತಹ ಒಂದು ರೋಬೋಟಿಕ್ ಡಾಗ್ ಅನ್ನ ಬಳಸಿಕೊಂಡು ಅದು ಭಾರತದಲ್ಲಿಯೇ ತಯಾರಿಸಿದ್ದು ಸ್ವದೇಶಿ ರೋಬೋಟಿಕ್ ಡಾಗ್ ಎಂದು ಅದನ್ನ ಬಿಂಬಿಸುತ್ತಿತ್ತು. ಸೊ ಹಾಗಾಗಿ ಇದೊಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಸೊ ಅದು ಭಾರತದಲ್ಲಿ ಮಾಡಿದ್ದಂತಹ ರೋಬೋಟ್ ಡಾಗ್ ಅಲ್ಲ, ಅದನ್ನ ಚೀನಾದಿಂದ ಇಂಪೋರ್ಟ್ ಮಾಡಿಕೊಂಡದ್ದು. ಸೊ ಹಾಗಾಗಿ ಈ ಕಾಂಟ್ರವರ್ಸಿ ರಿಲೇಟೆಡ್ ಆ ಒಂದು ಸಮ್ಮಿಟ್ ಇತ್ತು. ಸೊ ನೀವು ನ್ಯೂಸ್ ಪೇಪರ್ಸ್ಗಳನ್ನು ನಿರಂತರವಾಗಿ ಓದಿದ್ರಂದ್ರೆ ಆವಾಗ ನಿಮಗೆ ಈ ವಿಷಯ ತಿಳಿದು ಬರುತ್ತದೆ. ಸೊ ಮತ್ತೊಂದು ರೀಸನ್ ಏನಿದೆ ಅಂದ್ರೆ ನ್ಯೂಸ್ ಪೇಪರ್ಸ್ಗಳನ್ನ ಯಾಕೆ ಓದ್ಬೇಕಂದ್ರೆ, ಟು ಮೇಕ್ ಯುವರ್ ಸೆಲ್ಫ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಯು. ಸೊ ನಿಮ್ಮ ಸುತ್ತಮುತ್ತಲು ಏನು, ಯಾವ ಘಟನೆಗಳು ನಡೀತಾ ಇವೆ ಅನ್ನೋದು ನಿಮಗೆ ತಿಳಿದು ಬರಬೇಕು. ಸೊ ಹಾಗಾಗಿ ಅಂತಹ ಪ್ರಚಲಿತ ಘಟನೆಗಳ ಅರಿವು ನಿಮಗಿದ್ದರೆ ಮಂತ್ಲಿ ಮ್ಯಾಗಝಿನ್ ಅನ್ನ ಓದುವಾಗ ನೀವು ಯಾವ ನ್ಯೂಸ್ ಐಟಮ್ ಇಂಪಾರ್ಟೆಂಟು, ಯಾವ ನ್ಯೂಸ್ ಐಟಮ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಈಸಿಯಾಗಿ ಡಿಸೈಡ್ ಮಾಡಬಹುದು. ಸೊ ಆ ಒಂದು ಟಾಪಿಕ್ನ ಮೇಲೆ ನಿರಂತರವಾಗಿ ನ್ಯೂಸ್ ಐಟಮ್ಸ್ಗಳು ಬಂದಿದ್ರೆ ಅದು ಇಂಪಾರ್ಟೆಂಟು, ಬಂದಿರಲಿಲ್ಲ ಅಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ಈ ಒಂದು ಕಾರಣಕ್ಕಾಗಿ ನ್ಯೂಸ್ ಐಟಮ್ಸ್ ಅನ್ನ ಓದಬೇಕು, ನ್ಯೂಸ್ ಪೇಪರ್ ಅನ್ನ ಓದಬೇಕು. ನೆಕ್ಸ್ಟ್ 20 ನಿಮಿಷದಲ್ಲಿ ಹೇಗೆ ಈ ನ್ಯೂಸ್ ಪೇಪರ್ ಅನ್ನ ಮುಗಿಸ್ಬೇಕು. ಮೊದಲನೇದು, ನೀವು ಆ ಒಂದು ನ್ಯೂಸ್ ಆರ್ಟಿಕಲ್ಸ್ಗೆ ಕೊಟ್ಟಂತಹ ಹೆಡ್ಡಿಂಗ್ ಅನ್ನ ಓದಬೇಕು. ಆ ಹೆಡ್ಡಿಂಗ್ ಅನ್ನ ನೋಡಿದ ತಕ್ಷಣ ಇದು ರಾಜಕೀಯಕ್ಕೆ ಸಂಬಂಧಿಸಿದೆಯೋ, ಸಂಸತ್ತಿಗೆ ಸಂಬಂಧಿಸಿದೆಯೋ, ಕಾಯ್ದೆಗೆ ಸಂಬಂಧಿಸಿದೆಯೋ, ಅಥವಾ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಸಂಬಂಧಿಸಿದೆಯೋ, ಅಥವಾ ಎಕಾನಮಿ ರಿಲೇಟೆಡ್, ಎಕಾನಮಿನಲ್ಲಿ ಯಾವ್ಯಾವ ಏರಿಯಾ ಹೇಳಿದ್ನಲ್ಲ ಅದಕ್ಕೆ ಸಂಬಂಧಿಸಿದೆಯೋ ಅನ್ನೋದನ್ನ ಐಡೆಂಟಿಫೈ ಮಾಡೋದು. ಸೊ ಅದರ ಬೇಸಿಸ್ ಮೇಲೆ ಡಿಸೈಡ್ ಮಾಡೋದು ಆ ನ್ಯೂಸ್ ಆರ್ಟಿಕಲ್ನ ಓದಬೇಕು ಓದಬಾರ್ದು ಅನ್ನೋದನ್ನ. ಸೊ ಹೀಗೆ ನೀವು ನ್ಯೂಸ್ ಪೇಪರ್ನಿಂದ ಡಿಸೈಡ್ ಮಾಡಿ ಇದನ್ನು ಮಾಡಬೇಕು. ನ್ಯೂಸ್ ಪೇಪರ್ನಿಂದ ಯಾವುದು ಮಹತ್ವ, ಯಾವುದು ಮಹತ್ವದಲ್ಲ ಅನ್ನೋದನ್ನ ಡಿಸೈಡ್ ಮಾಡಿ ಓದ್ಕೋಬೇಕು. ಎಲ್ಲವನ್ನ ಓದ್ತಾ ಕುಳಿತುಕೊಳ್ಳಬಾರದು. 20 ನಿಮಿಷಕ್ಕಿಂತ ಹೆಚ್ಚಿಗೆ ನ್ಯೂಸ್ ಪೇಪರ್ ಮೇಲೆ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಹೋಗಬೇಡಿ. ಡೈರೆಕ್ಟ್ ಆಗಿ
UPSC ತರ ನ್ಯೂಸ್ ಪೇಪರ್ನಿಂದ ಕ್ವಶನ್ಸ್ಗಳು ಬರೋದಿಲ್ಲ. IAS ಪ್ರಿಲಿಮ್ಸ್ನಲ್ಲಿ ನ್ಯೂಸ್ ಪೇಪರ್ಸ್ನಿಂದ ನೇರವಾಗಿ ಕೇಳ್ತಾನೆ. ಆದರೆ ಯಾವುದೇ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ, ಎಸ್ಪೆಷಲಿ ನಮ್ಮ ಸ್ಟೇಟ್ ಎಕ್ಸಾಮ್ಸ್ನಲ್ಲಿ ನೇರವಾಗಿ ನ್ಯೂಸ್ ಪೇಪರ್ನಿಂದ ಕ್ವಶನ್ಸ್ಗಳು ಬರೋದಿಲ್ಲ. ನಿಮ್ಮ ಕರೆಂಟ್ ಅಫೇರ್ಸ್ಗೆ ಮೇನ್ ಸೋರ್ಸ್ ಏನಂದ್ರೆ ಒಂದು ಮಂತ್ಲಿ ಮ್ಯಾಗಝಿನ್ನ ಫಾಲೋ ಮಾಡೋದು. ಮಂತ್ಲಿ ಮ್ಯಾಗಝಿನ್ 2-3 ಫಾಲೋ ಮಾಡೋದಲ್ಲ, ಒಂದೇ ಮಂತ್ಲಿ ಮ್ಯಾಗಝಿನ್ ಅನ್ನ ನೀಟಾಗಿ ಓದಬೇಕು. ಅದರಲ್ಲಿನೂ ಆ ಮಂತ್ಲಿ ಮ್ಯಾಗಝಿನ್ ಅಲ್ಲಿನೂ 100ರಿಂದ 120 ಪೇಜ್ಗಳಿರುತ್ತವೆ. ಆದರೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಕಾಗುವುದು ಒಂದು 10ರಿಂದ 12 ಪೇಜ್ ಇರುತ್ತದೆ, ಅಷ್ಟೇ ಇರುತ್ತದೆ ಮೆಟೀರಿಯಲ್. ಉದಾಹರಣೆಗೆ ಈಗ AI ಸಮ್ಮಿಟ್ ಅನ್ನ ತೆಗೆದುಕೊಳ್ಳೋಣ. ಸೊ ನೀವು ಒಂದು ಮಂತ್ಲಿ ಮ್ಯಾಗಝಿನ್ ಅನ್ನ ತೆಗೆದ್ರಂದ್ರೆ AI ಸಮ್ಮಿಟ್ ಕುರಿತಂತೆ ದೆಹಲಿಯಲ್ಲಿ ನಡೆದಿತ್ತಲ್ಲ ಆ ಶೃಂಗಸಭೆ ಕುರಿತಂತೆ ಏನೇನು ಮಾಹಿತಿಯನ್ನ ಕೊಟ್ಟಿರ್ತಾನೆ. ಓಕೆ, ಮೊದಲಿಗೆ ಈ ಸಮ್ಮಿಟು ದೆಹಲಿಯಲ್ಲಿ ನಡೀತು ಅಂತ ಹೇಳಿ ಕೊಟ್ಟಿರ್ತಾನೆ. ಅದಾದ ನಂತರ ಇದರ ಥೀಮ್ ಇದಿತ್ತು, ಇಷ್ಟು ಜನ ಭಾಗವಹಿಸಿದ್ರು, ಇವರೆಲ್ಲ ಭಾಗವಹಿಸಿದ್ರು. ಅದಾದ ನಂತರ ಓಕೆ, ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಂತೆ ಸ್ವಲ್ಪ ಹಿಸ್ಟ್ರಿನೂ ಕೊಟ್ಟಿರಬಹುದು. ಅದರಿಂದ ಆಗ್ತಕ್ಕಂತಹ ಸಾಧಕಗಳು, ಬಾಧಕಗಳು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇಂಥವೆಲ್ಲನೂ ಕೊಟ್ಟಿರಬಹುದು. ಅದರಿಂದ ನಮಗೆ ಬೇಕಾದದ್ದನ್ನ ಮಾತ್ರ ತೆಗೆದುಕೊಳ್ಳಬೇಕು. ಸೊ ಹಂಗಂದ್ರೆ ಯಾವುದೇ ಒಂದು ನ್ಯೂಸ್ ಐಟಮ್ ಅನ್ನ ಯಾವ ರೀತಿ ಓದಬೇಕು. ಸೊ ನೀವೇನಾದ್ರೂ ಪ್ರೆಷರ್ಸ್ ಆಗಿದ್ರೆ ಅಂದ್ರೆ ಮಂತ್ಲಿ ಮ್ಯಾಗಝಿನ್ ಅನ್ನ ಓದುವಾಗ ಈ 5 WH ಕ್ವಶನ್ಸ್ಗಳನ್ನ ಹಾಕೊಳ್ಳಿ. 5 ಪ್ರಶ್ನೆಗಳನ್ನ ಹಾಕೋಬೇಕು. ವೈ, ಏಕೆ ಇದು ನ್ಯೂಸ್ನಲ್ಲಿದೆ, ವೇರ್, ಎಲ್ಲಿ ನ್ಯೂಸ್ನಲ್ಲಿದೆ, ಹೂ, ಯಾರಿಗೋಸ್ಕರ ಅಥವಾ ಯಾರಿಂದ ನ್ಯೂಸ್ನಲ್ಲಿದೆ ಇದು, ವೆನ್, ಯಾವಾಗ ನ್ಯೂಸ್ನಲ್ಲಿದೆ, ನೆಕ್ಸ್ಟು ಹೌ. ಈ 5 ಕ್ವಶನ್ಸ್ಗಳನ್ನು ನಿಮಗೆ ನೀವೇ ಕೇಳಿಕೊಂಡು ಆ ಮಂತ್ಲಿ ಮ್ಯಾಗಝಿನ್ನಲ್ಲಿ ಈ 5 ಪ್ರಶ್ನೆಗಳಿಗೆ ಎಲ್ಲೆಲ್ಲಿ ಉತ್ತರ ಇದೆಯಲ್ಲ ಅದನ್ನು ಮಾತ್ರ ಹೈಲೈಟ್ ಮಾಡಿ. ಒಂದು ಪೆನ್ ತಗೊಂಡು ಹೈಲೈಟ್ ಮಾಡಬಹುದು, ಇಲ್ಲಾಂದ್ರೆ ಹೈಲೈಟರ್ ಯೂಸ್ ಮಾಡಿ. ಹೈಲೈಟರ್ ಯೂಸ್ ಮಾಡಿದರೆ ಇನ್ನೂ ನಿಮಗೆ ಎಫೆಕ್ಟಿವ್ ಆಗಿರ್ತದ, ನೆನಪಿಟ್ಟುಕೊಳ್ಳೋದಕ್ಕೆ ಈಸಿ ಆಗುತ್ತದೆ. ಸೊ ಹಾಗಾಗಿ ಹೈಲೈಟರ್ ಬೇಕಂದ್ರೆ ಅದನ್ನ ಯೂಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ನ್ಯೂಸ್ ಪೇಪರ್ನಿಂದ ನೋಟ್ಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ? ಓಕೆ, ಇದೊಂದು ಎಲ್ಲರ ಮೈಂಡ್ನಲ್ಲಿ ಇರ್ತದ. ನ್ಯೂಸ್ ಪೇಪರ್ನಿಂದ ನೋಟ್ಸ್ಗಳನ್ನ ಮಾಡಬೇಡಿ. ಏಕೆಂದ್ರೆ ನಿಮಗೆ ನೋಟ್ಸ್ ಮಾಡೋದು ಹೇಗೆ ಅಂಥೇಳಿ ಗೊತ್ತಿರೋದಿಲ್ಲ. ಯಾರಿಗೆ ಅದು ಗೊತ್ತಿರ್ತದೆ ಅಂದರೆ ಈ ಫೀಲ್ಡ್ನಲ್ಲಿ, ಈ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ 5ರಿಂದ 6 ವರ್ಷಗಳ ಕಾಲ ಯಾರು ಇದ್ದು ಹೋಗಿದಾರಲ್ಲ ಅವರಿಗೆ ಮಾತ್ರ ಗೊತ್ತಿರ್ತದ. ಓಕೆ, ಸೊ ನೀವು ಪ್ರೆಷರ್ಸ್ ಆಗಿದ್ದುಕೊಂಡು ನ್ಯೂಸ್ ಪೇಪರ್ನಿಂದ ನೋಟ್ಸ್ ಮಾಡಕತ್ತೀರಿ ಅಂದ್ರೆ ನಿಮ್ಮದೇ ಒಂದು ಮಂತ್ಲಿ ಮ್ಯಾಗಝಿನ್ ರೆಡಿ ಆಗಿಬಿಡ್ತದ. ಯಾಕಂದ್ರೆ ನಿಮಗೆ ಗೊತ್ತಿರೋದಿಲ್ಲ ಯಾವುದನ್ನ ಓದಬೇಕು, ಯಾವುದನ್ನ ಬಿಡಬೇಕು, ಯಾವುದನ್ನ ನೋಟ್ ಡೌನ್ ಮಾಡಬೇಕು, ಓಕೆ, ಯಾವುದನ್ನ ಬರಿಬಾರ್ದು, ಇದೆಲ್ಲ ಗೊತ್ತಿರೋದಿಲ್ಲ. ಸೊ ಹಂಗಾಗಿ ನಿಮ್ಮದೇ ಒಂದು ಡೀಟೇಲ್ಡ್ ನೋಟ್ಸ್ ರೆಡಿ ಆಗಿಬಿಡ್ತದ. ಆ ಒಂದು ನೋಟ್ಸ್ ಅನ್ನ ನಿಮಗೆ ರಿವಿಷನ್ ಮಾಡೋದಕ್ಕೂ ಸಹ ಆಗೋದಿಲ್ಲ. ಏಕೆಂದ್ರೆ ನೀವು ನ್ಯೂಸ್ ಪೇಪರ್ನಿಂದ ಮಾಡಿರ್ತಕ್ಕಂತಹ ನೋಟ್ಸ್ನಲ್ಲಿ ಎಲ್ಲ ಟಾಪಿಕ್ಸ್ಗಳು ಕವರ್ ಆಗಿರೋದಿಲ್ಲ. ಅದಕ್ಕೆ ಅಂತ ಹೇಳಿ ಕೆಲವೊಂದಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿವೆ, ಅವು ಮಂತ್ಲಿ ಮ್ಯಾಗಝಿನ್ ಅನ್ನ ರೆಡಿ ಮಾಡ್ತಾ ಇವೆ. ಓಕೆ, ಉದಾಹರಣೆಗೆ ಈಗ ಮಾರ್ಕೆಟ್ನಲ್ಲಿ 2 ಮ್ಯಾಗಝಿನ್ಸ್ಗಳು ಉತ್ತಮವಾಗಿವೆ. ಒಂದು ಸ್ಪರ್ಧಾ ವಿಜೇತ, ಇನ್ನೊಂದು ಸ್ಪರ್ಧಾ ಅರಿವು ಮ್ಯಾಗಝಿನ್. ಸೊ ಇವೆರಡರಲ್ಲಿ ಯಾವ್ದು ಬೇಕಾದರೂ ನೀವೇ ಚೂಸ್ ಮಾಡಿಕೊಂಡು ಅದನ್ನ ಬಳಸಿಕೊಳ್ಳಬಹುದು. ಸೊ ನಿಮ್ಮ ನೋಟ್ಸು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಕವರ್ ಆಗಿರೋದಿಲ್ಲ, ಎಲ್ಲ ಟಾಪಿಕ್ಸ್ಗಳು ಕವರ್ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ನೋಟ್ಸ್ ಮಾಡೋದನ್ನ ನಿಲ್ಲಿಸಬೇಕು. ನೀವು ಬೇಕಂದ್ರೆ ಮಂತ್ಲಿ ಮ್ಯಾಗಝಿನಿಂದ ನೋಟ್ಸ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಮಾಡೋದು ಅದನ್ನ ನಾನು ಹೇಳಿದ್ನಲ್ಲ, ಒಂದು ಟಾಪಿಕ್ ತಗೊಂಡು ಎಲ್ಲಿ, ಏನು, ಏಕೆ, ಹೇಗೆ, ಯಾರು, ಈ ಪ್ರಶ್ನೆಗಳನ್ನು ಹಾಕೊಳ್ಳೋದು. ಈ ಪ್ರಶ್ನೆಗಳಿಗೆ ಎಲ್ಲೆಲ್ಲಿ ಉತ್ತರ ಸಿಗ್ತದ ಅಲ್ಲೆಲ್ಲಿ ಹೈಲೈಟ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ನೋಟ್ಸ್ ಅಂತ ಹೇಳಿ ಒಂದ್ ಕಡೆಗೆ ಬರೆದಿಟ್ಕೊಳ್ಳಿ. ಓಕೆ, ಕರೆಂಟ್ ಅಫೇರ್ ನೋಟ್ಸ್ ಅನ್ನ ಈ ರೀತಿ ಮಾಡಿಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಈ 5 ಪ್ರಶ್ನೆಗಳಿಗೆ ಏನು ಉತ್ತರ ಬರೆದಿರ್ತಿರಲ್ಲ ನೀವು ನಿಮ್ಮ ನೋಟ್ಸ್ ನಲ್ಲಿ, ಅಲ್ಲಿಂದನೇ ಪ್ರಶ್ನೆ ಬರ್ತದ. ಓಕೆ, ಎಕ್ಸಾಮ್ಸ್ಗಳಲ್ಲಿ ಅಲ್ಲಿಂದನೇ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಹಿಂಗೆ ನೀವು ಮಂತ್ಲಿ ಮ್ಯಾಗಝಿನಿಂದ ಬೇಕಂದ್ರೆ ನೋಟ್ಸ್ ಅನ್ನ ಮಾಡಬಹುದು, ಬಟ್ ನ್ಯೂಸ್ ಪೇಪರ್ನಿಂದ ನೋಟ್ಸ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ನ್ಯೂಸ್ ಪೇಪರ್ ಅನ್ನ 20 ನಿಮಿಷಗಳಿಗಿಂತ ಹೆಚ್ಚು ಓದೋದಕ್ಕೆ ಹೋಗಬೇಡಿ. ಇನ್ನು ಯಾರಾದರೂ KS ಮೇನ್ಸ್ ತಯಾರಾಗ್ತಾ ಇದ್ರೆ ಅಂದ್ರೆ ಅವರು ಬೇಕಂದ್ರೆ ಸ್ವಲ್ಪ ಸಮಯ ಹೆಚ್ಚಿಗೆ ಕೊಡಬಹುದು. ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟು ಈ ನ್ಯೂಸ್ ಪೇಪರ್ಸ್ಗಳಲ್ಲಿ ಎಡಿಟೋರಿಯಲ್ ಅಂತ ಹೇಳಿ ಇರ್ತದ.
ಓಕೆ, ಸಂಪಾದಕೀಯ ಅಂತ ಹೇಳಿ ಒಂದು ಪೇಜ್ ಇರ್ತದೆ. ಸಂಪಾದಕೀಯ ಅಥವಾ ಎಡಿಟೋರಿಯಲ್ ಅನ್ನ ಅತ್ಯಂತ ಮಹತ್ವವಾದ ವಿಷಯದ ಮೇಲೆ ಬರೆದಿರುತ್ತಾನೆ. ಯಾವ ಒಂದು ಪ್ರಚಲಿತ ಘಟನೆ ಬಹಳ ಚರ್ಚೆಯಲ್ಲಿ ಇರ್ತದಲ್ಲ ಅದರ ಮೇಲೆ ಈ ಸಂಪಾದಕೀಯ ಅಥವಾ ಎಡಿಟೋರಿಯಲ್ ಪೇಜ್ ಇರ್ತದ. ಸೊ ಬೇಕಂದ್ರೆ ಅದನ್ನ ಓದ್ಕೋಬಹುದು. ಅದು ನಿಮಗೆ ಮೇನ್ಸ್ ನಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ತುಂಬಾ ಹೆಲ್ಪ್ ಆಗ್ತದ. ಮತ್ತು ಸಂಪಾದಕೀಯದಿಂದ ನಿಮ್ಮ ಲ್ಯಾಂಗ್ವೇಜ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು, ನಿಮ್ಮ ರೈಟಿಂಗ್ ಸ್ಕಿಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿಯಾಗಿ ನಾವು ನ್ಯೂಸ್ ಪೇಪರ್ನ ಓದಬೇಕು. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ, ಯಾವ ನ್ಯೂಸ್ ಪೇಪರ್ನ ಓದಬೇಕು? ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು ಪ್ರಜಾವಾಣಿ ನ್ಯೂಸ್ ಪೇಪರ್ನ ಓದಿ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ದ ಹಿಂದೂ ನ್ಯೂಸ್ ಪೇಪರನ್ನು ಓದಬಹುದು. ಸೊ ಇವು ಎರಡು ಮಾರ್ಕೆಟ್ನಲ್ಲಿ ಇರ್ತಕ್ಕಂತಹ ಬೆಸ್ಟ್ ನ್ಯೂಸ್ ಪೇಪರ್ಸ್. ಸೊ ಅವುಗಳನ್ನು ನಾನು ಹೇಳಿಕೊಟ್ಟ ರೀತಿಯಲ್ಲಿ ಓದ್ತಾ ಹೋಗಿ. ಇನ್ನೊಂದು ಪ್ರಶ್ನೆ, ಸರ್ ನಾನು ಇಲ್ಲಿಯವರೆಗೆ ನ್ಯೂಸ್ ಪೇಪರ್ಸ್ಗಳನ್ನ ಓದಿಲ್ಲ, ಅವನ್ನೆಲ್ಲ ನ್ಯೂಸ್ ಪೇಪರ್ಸ್ಗಳನ್ನ ಕವರ್ ಮಾಡಬೇಕಾ? ನನ್ನ ಉತ್ತರ ಬೇಡ. ಓಕೆ, ಫ್ರಮ್ ಟುಡೇ ಆನ್ವರ್ಡ್ಸ್, ಇವತ್ತಿನಿಂದ ನೀವು ನ್ಯೂಸ್ ಪೇಪರ್ಸ್ ಅನ್ನ ಓದ್ತಾ ಹೋಗಿ 20 ಮಿನಿಟ್ಸ್ನಲ್ಲಿ ಮುಗಿಸೋ ತರ ನೋಡ್ಕೊಳ್ಳಿ. ಮುಗಿಲಿಲ್ಲ ಅಂದ್ರೂ ಮುಗಿಸ್ಬೇಕು. ನ್ಯೂಸ್ ಪೇಪರ್ ಅನ್ನ ಓದುವ ನಮ್ಮ ಉದ್ದೇಶ ಏನಿದೆ ಅಂದ್ರೆ, ನಮ್ಮನ್ನು ನಾವು ಈ ಸುತ್ತಮುತ್ತಲಿನ ಘಟನೆಗಳ ಕುರಿತಂತೆ ಜಾಗೃತಿ ಅಥವಾ ಅರಿವು ಮೂಡಿಸಿಕೊಳ್ಳುವುದಾಗಿದೆ. ಮತ್ತೆ ಮಂತ್ಲಿ ಮ್ಯಾಗಝಿನ್ ನಲ್ಲಿ ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ. ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ, 2-3 ದಿನ ಯಾವುದೋ ಕಾರಣಕ್ಕಾಗಿ ನ್ಯೂಸ್ ಪೇಪರ್ನ ಓದೋದಿಕ್ಕಾಗಿರೋದಿಲ್ಲ. ಸೊ ಅಂತಹ ಸಮಯದಲ್ಲಿ ಆ ನ್ಯೂಸ್ ಪೇಪರ್ಸ್ಗಳನ್ನ ಓದ್ಬೇಕಾ? ಮತ್ತೆ ನನ್ನ ಉತ್ತರ ಅದೇ ಆಗಿರ್ತದ, ಬೇಡ. ಏಕೆಂದ್ರೆ ಎಲ್ಲ ಇಂಪಾರ್ಟೆಂಟ್ ನ್ಯೂಸ್ ಐಟಮ್ಸ್ಗಳು ಮಂತ್ಲಿ ಮ್ಯಾಗಝಿನ್ ಅಲ್ಲಿ ಬಂದೇ ಬರ್ತವೆ. ನೆಕ್ಸ್ಟ್ ಇನ್ನೊಂದು ವಿಷಯ ಏನಂದ್ರೆ, ಆ ನ್ಯೂಸ್ ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್ ಆಗಿತ್ತಂದ್ರೆ ಮತ್ತೊಂದು ದಿನ ಅದು ನ್ಯೂಸ್ ನಲ್ಲಿ ಬಂದೇ ಬರ್ತದ. ಫಾರ್ ಎಕ್ಸಾಂಪಲ್ AI ಸಮಿಟ್ ಕುರಿತಂತೆ ಹಂಗೆ ನ್ಯೂಸ್ ನಲ್ಲಿ ಬಂತು. ಓಕೆ, ಸೊ 1 ವಾರಗಳ ಕಾಲ ಬಂತು. ಓಕೆ, ನೆಕ್ಸ್ಟ್ ಹಂಗೆ 56% ರಿಸರ್ವೇಶನ್ ಕುರಿತಂತೆ ಹಂಗೆ ನ್ಯೂಸ್ ನಲ್ಲಿ ಅದ, ಡಿಬೇಟ್ ನಲ್ಲಿ ಅದ. ಸೊ ಇಂತಹ ವಿಷಯಗಳು ಪುನರಾವರ್ತನೆ ಆಗುತ್ತಿರುವ ಕಾರಣದಿಂದ 2 ದಿನ ನ್ಯೂಸ್ ಪೇಪರ್ಸ್ ಗಳನ್ನ ಓದಿಲ್ಲ ಅಂದ್ರೆ ಕವರ್ ಮಾಡೋದು ಬೇಡ. ನೆಕ್ಸ್ಟ್, ಈ AI ಸಮಿಟ್ ಕುರಿತಂತೆ ಪ್ರಿಲಿಮ್ಸ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ? ಓಕೆ, ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಯಾವ ರೀತಿ ಮಾಡ್ತಾನೆ? ಸೊ ನಾನು ಈಗ ಒಂದು ಸ್ಕೀಮ್ ಹೇಳಿದೆ ಅಲ್ಲ, ಆ ಸ್ಕೀಮ್ ನ ಪ್ರಕಾರ ಈ ಒಂದು AI ಸಮಿಟ್ ಅನ್ನ ಕವರ್ ಮಾಡೋಣ. ಓಕೆ, ಸೊ ಮೊದಲನೇದು, ವೈ ಇಟ್ ಈಸ್ ಇನ್ ದ ನ್ಯೂಸ್. ಯಾಕೆ ನ್ಯೂಸ್ ನಲ್ಲಿ ಇತ್ತು? AI ಸಮಿಟ್ ಅನ್ನ ಭಾರತದಲ್ಲಿ ನಡೆಸಲಾಗಿತ್ತು. 1 ವಾರಗಳ ಕಾಲ ಈ ಒಂದು ಶೃಂಗಸಭೆ ನಡೆದಿದೆ. ಸೊ ಹಾಗಾಗಿ ಅದು ನ್ಯೂಸ್ ನಲ್ಲಿತ್ತು. ಎರಡನೇದು, ವೇರ್, ಎಲ್ಲಿ ನ್ಯೂಸ್ ನಲ್ಲಿತ್ತು? ದೆಹಲಿಯಲ್ಲಿ ಈ ಒಂದು ಶೃಂಗಸಭೆ ನಡೆದಿದೆ. ಮೂರನೇದು, ಹೂ, ಯಾರು? ಸೊ ಈ ಶೃಂಗಸಭೆಯಲ್ಲಿ 100ಕ್ಕೂ ಹೆಚ್ಚು ದೇಶಗಳಿಂದ ಮುಖ್ಯಸ್ಥರು ಭಾಗವಹಿಸಿದ್ದರು. ನೆಕ್ಸ್ಟ್, ಏನಾದರೂ ಇಂಪಾರ್ಟೆಂಟ್ ಔಟ್ಕಮ್ ಅಥವಾ ಇಂಪಾರ್ಟೆಂಟ್ ಅಗ್ರಿಮೆಂಟ್ಸ್ ಗಳನ್ನ ಸೈನ್ ಮಾಡಿದ್ದಾರೆ, ಅದನ್ನ ನೋಡ್ಕೋಬೇಕು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಸೊ ಹಾಗಾಗಿ ಇದನ್ನ ಬಿಟ್ಟು ಬಿಡಬಹುದು. ಈ AI ಸಮಿಟ್ ಕುರಿತಂತೆ ಥೀಮ್ ಬೇಸ್ಡ್ ಕ್ವಶನ್ ಅನ್ನು ಸಹ ಕೇಳಬಹುದು. ಓಕೆ, ಈ ಒಂದು ಸಮ್ಮಿಟ್ ನ ಧ್ಯೇಯವಾಕ್ಯ ಏನಾಗಿತ್ತು? ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಸೊ ಈ ಒಂದು ಥೀಮ್ ಅನ್ನು ಸಹ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಕ್ವಶನ್ ಫ್ರೇಮ್ ಮಾಡಿ ಕೊಡಬಹುದು. ಈ ಶೃಂಗಸಭೆಯ ಧ್ಯೇಯವಾಕ್ಯ ಏನಾಗಿತ್ತು ಅಂತ. ಸೊ ಹಿಂಗೆ ಈ 5 ಪಾಯಿಂಟ್ಸ್ಗಳು ನಿಮ್ಮ ನೋಟ್ಸ್ ನಲ್ಲಿ ಇದ್ರೆ 99% ಈ 5 ಪಾಯಿಂಟ್ಸ್ಗಳ ಮೇಲೇನೆ ಎಕ್ಸಾಮ್ ನಲ್ಲಿ ಕ್ವಶನ್ ಅನ್ನ ಕೇಳ್ತಾನೆ. ಇನ್ನೊಂದು, ನ್ಯೂಸ್ ಪೇಪರ್ನ ಏನು ಮಾರ್ನಿಂಗ್ ಓದ್ಬೇಕಾ ಅಥವಾ ಈವ್ನಿಂಗ್ ಓದ್ಬೇಕಾ? ಓಕೆ, ಸೊ ನ್ಯೂಸ್ ಪೇಪರ್ನ ಈವ್ನಿಂಗ್ ಓದಿದ್ರೆ ಒಳ್ಳೇದು, ಅಥವಾ ನೈಟ್ ಟೈಮ್ ಊಟ ಆದ ನಂತರ ಓದಿದ್ರೆ ಒಳ್ಳೇದು. ಯಾಕಂದ್ರೆ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ವೆರಿ ಹೈ ಲೆವೆಲ್ ಆಫ್ ಕಾನ್ಸಂಟ್ರೇಷನ್. ಅತ್ಯಂತ ಹೆಚ್ಚಿನ ಏಕಾಗ್ರತೆ ಬೇಕಾದಂತ ಅವಶ್ಯಕತೆ ಇಲ್ಲ. ಓಕೆ, ಇನ್ನೊಂದಿಷ್ಟು ಸೆನ್ಸೇಷನಲ್ ನ್ಯೂಸ್ ಅಂತ ಹೇಳಿ ಬರ್ತವೆ, ಅಂತವುಗಳನ್ನು ಸಹ ಸ್ಕಿಪ್ ಮಾಡಬೇಕು. ಉದಾಹರಣೆಗೆ, ಈಗ ಲಕ್ಕುಂಡಿಯಲ್ಲಿ ಕೆಲವೊಂದಿಷ್ಟು ಬಂಗಾರ ಸಿಕ್ಕಿತು, 470 ಗ್ರಾಮ್ ಬಂಗಾರ ಇತ್ತು. ಇದರ ಕುರಿತಂತೆ ಯಾವುದೇ ರೀತಿಯ ನೇರ ಪ್ರಶ್ನೆಗಳು ಎಕ್ಸಾಮ್ ನಲ್ಲಿ ಬರೋದಿಲ್ಲ. ಓಕೆ, ಸೊ ಎಷ್ಟು ಬಂಗಾರ ಸಿಕ್ತು, ಅದರಲ್ಲಿ ಎಂತೆಂಥ ಒಡವೆಗಳಿದ್ದು, ಯಾರು ಹೂತಾಕಿದ್ರು, ಯಾರಿಗೆ ಸಿಕ್ಕಿದೆ, ಅವ್ರ ಫ್ಯಾಮಿಲಿದವ್ರಿಗೆ ಏನು ಓಕೆ ಗೌರ್ಮೆಂಟ್ ಜಾಬ್ ಕೊಡ್ತದನ ಅಥವಾ ಇಲ್ವಾ, ಅವ್ರ ಫ್ಯಾಮಿಲಿದವರಿಗೆ ಮತ್ತೆ ಬೇರೆ ಕಡೆಗೆ ಜಾಗ ಕೊಡ್ತದನ ಅಥವಾ ಇಲ್ವಾ. ಸೊ ಇಂಥ ಒಂದು ನ್ಯೂಸ್ ಅನ್ನ ನೀವು ನ್ಯೂಸ್ ಪೇಪರ್ಸ್ ನಲ್ಲಿನೂ ಓದಿರ್ತೀರಿ, ಮತ್ತೆ
ಈ ನ್ಯೂಸ್ ಚಾನಲ್ಸ್ಗಳಲ್ಲೇನೂ ಬಂದಿರ್ತದ. ಬಟ್ ಇಂಥದ್ರ ಮೇಲೆ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಸೊ ಲಕ್ಕುಂಡಿಯ ಕುರಿತಂತೆ ಏನು ಓದಬೇಕು ಹಂಗಿತ್ತಂದ್ರೆ, ಸೊ ಅಲ್ಲಿ ಕಲ್ಯಾಣ ಚಾಲುಕ್ಯರದು ಇಂಪಾರ್ಟೆಂಟ್ ಟೆಂಪಲ್ಸ್ಗಳಿವೆ. ಸೊ ಅದರ್ ರಿಲೇಟೆಡ್ ಏನಾದರೂ ನ್ಯೂಸ್ ಇತ್ತಂದ್ರೆ ಅಂಥದನ್ನ ಓದಬೇಕು. ಸೊ ಈ ಗೋಲ್ಡ್ ಟ್ರೆಜರ್ ಸಿಕ್ಕಿದೆಯಲ್ಲ, ಸೊ ಇಂತಹ ನ್ಯೂಸ್ ಐಟಮ್ಸ್ಗಳ ಮೇಲೆ ನೇರವಾಗಿ ಪ್ರಶ್ನೆಗಳು ಬರೋದಿಲ್ಲ.